ನಮ್ಮ ತಿರುಕುಮಾರ್ ಅವರು ತಮ್ಮ ವಿಚಾರಗಳನ್ನು, ನಮ್ಮ ಬೇಡಿಕೆಗಳನ್ನು, ಕೇಂದ್ರ ಸರ್ಕಾರದ ನೌಕರರಿಗೆ ಬಹುಕಾಲದ ಬೇಡಿಕೆಗಳನ್ನು ಏನು ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ತ್ವರಿತವಾಗಿ ಜಾರಿಗೆ ಮಾಡಬೇಕು. 8ನೇ ವೇತನ ಆಯೋಗ ಕುರಿತು ನಮ್ಮ ಗೌರವಾನ್ವಿತ ತಿರುಕುಮಾರ್ ಅವರು ತಮ್ಮ ವಿಚಾರಗಳನ್ನು ಸಾರ್ವಜನಿಕ Government of India Minister of Defence, I welcome to all. Last week we have observed demand week pertaining to central government employees pending issues. The same thing 2013 7th Central Pay Commission report has been set up. The posts are still vacant. Now, during the demand week, we are observed and requesting to the government to fill up the vacancies as soon as possible and reduce the workload to the senior employees. And the third issue is the government is introduced central government employees insurance scheme from 1980 onwards. After the retirement, after the death, they will get only 30,000, 60,000, like that they will get. ಎಲ್ಲ ಫಾಲೋಅಪ್ ಮಾಡಿ ತುಂಬ ಶಿಸ್ತಾಗಿ ಅದನ್ನು ಪಡ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಂದು 10-20% ಆ ಥರದ ಸಮಸ್ಯೆಗಳಾಗಿರ್ಬೋದು. ನಮ್ಮ ಮಾಜಿ ಸೈನಿಕರು ಇಂಥ ವಿಚಾರಗಳಲ್ಲಿ ತುಂಬ ಪ್ರಾಮಾಣಿಕವಾಗಿ ಫಾಲೋಅಪ್ ಮಾಡಿ ಸಿಕ್ಕಿದೆ. ನಾವು ನೋಡಿದಂಗೆ ಸುಮಾರು ಸಿಕ್ಕಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ. ಈಗ ನಮ್ಮದು ಮುಖ್ಯವಾಗಿ ಸಿವಿಲಿಯನ್ ಅವರಿಗೆ, ನಮ್ಮ ಮಾಜಿ ಸೈನಿಕರಿಗೆ, ಕಾರ್ಗಿಲ್ ಅವರಿಗೆ ಉಚಿತವಾದಂಥ ಸವಲತ್ತುಗಳೆಲ್ಲ ಇದೆ. ಇವತ್ತು ನಮ್ಮ ಸಿವಿಲಿಯನ್ ನೌಕರರ ಸಮಸ್ಯೆಗಳು, ಬಾಧೆಗಳು, ಅದನ್ನು ಕುರಿತು ನಾವು ಇವತ್ತು ಇದು ಮಾಡ್ತಾ ಇದ್ದೇವೆ. ದಯಮಾಡಿ ಕೇಂದ್ರ ವಿತ್ತ ಸಚಿವರ ಕಚೇರಿಗೆ ಹೋಗಿ ತಲುಪಿಸ್ತೇವೆ. ಏನು ನಮ್ಮ MP ಗಳಿಗೂ ವಿಚಾರ ಗೊತ್ತಾಗಲಿ. ಸಾಮಾನ್ಯವಾಗಿ ಗೇಟ್ಗಳ ಮುಂದೆ ನಾವು ಸ್ಲೋಗನ್ ಹಾಕ್ತೀವಿ, ಒಂದು ಇದನ್ನು ಈ ಸರಿ ವಿಶೇಷವಾಗಿ ಮಾಧ್ಯಮದ ಮೂಲಕ ಗಮನಿಸಿ ಸೆಳೆಯೋಣ ಅಂಥೇಳಿ ಇದು ಮಾಡ್ತಾ ಇರೋದು. ದಯವಿಟ್ಟು ಈ ಏನು ವರದಿಯನ್ನು ತಾವು ತಮ್ಮ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕು ಅಂತೇಳಿ ನಮ್ಮ ಇಲ್ಲಿ ಕೂತಿರುವಂಥ ಎಲ್ಲ ನಾಯಕರ ಪರವಾಗಿ ನಾನು ಕೃತಜ್ಞತಾಪೂರ್ವಕ ಕಮಿಷನ್ ಸೆಟಪ್ ಮಾಡಬೇಕು. ದಟ್ ಬಿಕಾಸ್ ಮೋರ್ ದನ್ 80 lakhs government employees working in India, and all the government employees should get benefit, and also their families will also get the pension. And this is longest pending issue of the set up the 8th Pay Commission report. 7th Pay Commission report was implemented during 2016 and set up 2013, and after it they have taken the 3 years. Now at that time that some computer system and what was available. Now that computer is and the media, it is also very effectively is functioning. Within 1 or 2 months it will be implemented to all the employees. Now that ಈಗ ನಾನು ಹೇಳಿದೆ, ನಾನು ಗೌರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ ಅದು ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ. ಈಗ ಫಸ್ಟ್ ಬಂದು ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಕೆಲಸ ಮಾಡ್ತಾಯಿದ್ರು. ಅವ್ರು ರಿಟೈರ್ಡ್ ಆದಮೇಲೆ ಆ ಜಾಬ್ ಬಂದು ಗೌರ್ಮೆಂಟ್ಗೆ ಇದು ಕಾಂಟ್ರಾಕ್ಟ್ ಅವ್ರಿಗೆ ಕೊಡ್ತಾ ಇದ್ದಾರೆ. ದಟ್ ಪ್ರಾಕ್ಟೀಸ್ ಟು ಬಿ ಸ್ಟಾಪ್. ನೀವು ಇದು ಗೌರ್ಮೆಂಟ್ ಕೆಲಸ ಕೊಡಿ. ಈಗ ಎಷ್ಟು ಜನ ಇದು ಓದ್ಬಿಟ್ಟು ಮನೆಯಲ್ಲಿ ಸುಮ್ಕಿದ್ದಾರೆ, ಅವ್ರದ್ದು ಇವ್ರಿಗೆಲ್ಲ ದೇ ಶುಡ್ ಗೆಟ್ ದಿ ಫ್ಯೂಚರ್, ಗುಡ್ ಫ್ಯೂಚರ್. ಇದೇ 2ನೇ ಪ್ರಶ್ನೆ. ನಾನು ಸಂಘ ಕರೆಯ ಮೇರೆಗೆ ಇವತ್ತು 2024 ಜುಲೈ ತಿಂಗಳಲ್ಲಿ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಈ ರೀತಿಯ ಆಂದೋಲನ ಮತ್ತು ಪತ್ರಿಕಾಗೋಷ್ಠಿ ಮೂಲಕ ಗಮನಕ್ಕೆ ತರಬೇಕು ಅಂತೇಳಿ ವೆಟರನ್ ಸೂಚಿಸಿದರ ಹಿನ್ನೆಲೆಯಲ್ಲಿ ನಮ್ಮ PNP ಆರ್ಮಿ ಬೇಸ್ ವರ್ಕ್ಶಾಪ್ ಕಾರ್ಮಿಕ ಸಂಘ ನೋಂದಾಯಿತ BPMS ನೋಂದಾಯಿತ ಸಂಘಟನೆ ಇವತ್ತು ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ನಾಯಕರು ಆದಂಥ ತಿರುಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಗಿರೀಶ್ ಅವರು, ಆದಿತ್ಯ ಅವರು ಮತ್ತು ಅಧ್ಯಕ್ಷರಾದ ಸಮೀಲಾ ಖಾನ್ ಅವರ ನಮ್ಮ ಸಮಕ್ಷಮದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದೆ ಇಡ್ತಾ ಇದ್ದೇವೆ. ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಬೇಕು,
ಖಾತರಿ ಪಿಂಚಣಿಯ ಯೋಜನೆ ಹಳೆ ಯೋಜನೆ ಅನುಷ್ಠಾನಗೊಳಿಸಬೇಕು. ಕೇಂದ್ರ ಸರ್ಕಾರಿ ನೌಕರರ ವೇತನ ಭತ್ಯೆಗಳನ್ನು ಪರಿಷ್ಕರಿಸಲು 8ನೇ ವೇತನ ಆಯೋಗ ರಚನೆ ಆಗಬೇಕು. ವಿವಿಧ ಖಾಲಿ ಇರುವ ಕೇಂದ್ರ ಸರ್ಕಾರದ ಹುದ್ದೆಗಳು ಭರ್ತಿ ಕೂಡಲೇ ಆಗಬೇಕು ಅಂತೇಳಿ ನಮ್ಮ ಸಂಘಟನೆಗಳು ಆಗ್ರಹಿಸಿದೆ. 7ನೇ CPC ಪ್ರಕಾರ ನಮ್ಮ ವಿಮಾ ಮೊತ್ತ 15 ಲಕ್ಷಕ್ಕೆ ಏರಿಸಬೇಕು ಅಂತೇಳಿ ನಮ್ಮ ಆಗ್ರಹ. ಜೂನ್ 30 ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಿವೃತ್ತಿಯಾಗುವ ನೌಕರರಿಗೆ ಒಂದು ಇಂಕ್ರಿಮೆಂಟ್ ಸೇರಿಸ್ಕೊಡ್ಬೇಕು ಅಂತೇಳಿ, ಅದು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಮಾಡಬೇಕು ಅಂತೇಳಿ, ಗೌರವ ಕೊಡಬೇಕು ಅಂತೇಳಿ ನಮ್ಮ ಫೆಡರೇಷನ್ಗಳ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಪಿಂಚಣಿ ಕಂಪ್ಟೇಷನ್ 15 ವರ್ಷಗಳ ಬದಲಿಗೆ 12 ವರ್ಷ ಮಾಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೇವೆ. DRDO ಕಾರ್ಮಿಕರ ವಿರುದ್ಧವಾಗಿ ಏನು ವರದಿ ಕೊಟ್ಟಿದ್ದಾರೆ ಪ್ರೊಫೆಸರ್ K. ವಿಜಯರಾಘವನ್ ಅವರ ಆ ರಿಪೋರ್ಟನ್ನು ಕೂಡಲೇ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಮ್ಮ ಈ ಸ್ಟಾಫ್ ಕಾರ್ಮಿಕರ ಪರವಾಗಿ ಫೆಡರೇಷನ್ನ ಮೂಲಕ ನಾವು ನಿಮಗೂ ಗಮನಿಸ್ತಿರ್ತಾ ಇದ್ದೀವಿ. ಸರ್ಕಾರದ ಒತ್ತಾಯ.